ಹಲೋ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ಇನ್ಸ್ಟ್ರಕ್ಟರ್ಗಳು ಕೌಶಲ್ಯಾಭಿವೃದ್ಧಿಯ ಹಿಂದಿನ ಮಾರ್ಗದರ್ಶಿ ಶಕ್ತಿಯಾಗಿದ್ದು, ವ್ಯಕ್ತಿಯ ಶಕ್ತಿ ಸಾಮರ್ಥ್ಯಗಳನ್ನು ರೂಪಿಸಲು ಜವಾಬ್ದಾರರಾಗಿರುತ್ತಾರೆ. ಅವರ ಪಾತ್ರಗಳು ಕೇವಲ ಕಲಿಕೆಯನ್ನ ಮೀರಿ ವಿಸ್ತರಿಸುತ್ತವೆ. ಈ ಅಧಿವೇಶನದಲ್ಲಿ ನಾವು ಬೋಧಕರ ಭುಜದ ಮೇಲಿನ ಬಹುಮುಖಿ ಜವಾಬ್ದಾರಿಗಳನ್ನ ಅನ್ವೇಷಿಸುತ್ತೇವೆ. ಹೀಗೆ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಪರಿಣತಿ ಮತ್ತು ಶ್ರೇಷ್ಠತೆಯನ್ನು ಬೆಳೆಸುವಲ್ಲಿ ಅವರ ನಿರ್ಣಾಯಕ ಪಾತ್ರವನ್ನ ಎತ್ತಿ ತೋರಿಸುತ್ತೇವೆ. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಇನ್ಸ್ಟ್ರಕ್ಟರ್ನ ವಿವಿಧ ಜವಾಬ್ದಾರಿಗಳನ್ನು ತಿಳಿಸುವುದು, ಇನ್ಸ್ಟ್ರಕ್ಟರ್ನ ಜವಾಬ್ದಾರಿಗಳನ್ನು ವಿವರಿಸುವುದು. ಹರಿ ಹೊಸದಾಗಿ ಸೇರಿದ ಇನ್ಸ್ಟ್ರಕ್ಟರ್, ಮಾಸ್ಟರ್, ಟ್ರೈನರ್ ಡ್ಯಾನಿಯಲ್ ಅವರನ್ನು ಭೇಟಿ ಮಾಡಲು ಬಂದಿದ್ದಾರೆ. ಶುಭೋದಯ ಸರ್. ಈ ಪಾತ್ರದೊಂದಿಗೆ ಬರುವ ಜವಾಬ್ದಾರಿಗಳ ಬಗ್ಗೆ ನೀವು ನನಗೆ ಇನ್ನಷ್ಟು ಹೇಳಬಲ್ಲಿರಾ? ಬೋಧಕರ ಜವಾಬ್ದಾರಿಗಳು ವ್ಯಾಪಕವಾದ ಸಂವಹನ ಮತ್ತು ಬದ್ಧತೆಗಳನ್ನು ಒಳಗೊಂಡಿರುತ್ತವೆ. ಇನ್ಸ್ಟ್ರಕ್ಟರ್ ಇದರ ಕಡೆಗೆ ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ: ಕಲಿಯುವವರ ಪ್ರತಿ, ಆಡಳಿತ, ಕೈಗಾರಿಕೆಗಳು, ಸಮಾಜ ಮತ್ತು ರಾಷ್ಟ್ರ, ಸ್ವಯಂ ಪ್ರತಿ, ವೃತ್ತಿ, ಪೋಷಕರು. ಈಗ ಪ್ರತಿಯೊಬ್ಬರ ಜವಾಬ್ದಾರಿಯನ್ನು ನೋಡೋಣ. ಕಲಿಯುವವರ ಕಡೆಗೆ ಜವಾಬ್ದಾರಿ. ಇನ್ಸ್ಟ್ರಕ್ಟರ್ನ ಪ್ರಮುಖ ಜವಾಬ್ದಾರಿಯು ಸಿದ್ಧಾಂತ ಮತ್ತು ಪ್ರಾಯೋಗಿಕ ತರಬೇತಿಯನ್ನು ನಡೆಸುವುದು, ಟ್ರೈನರ್ಸ್ ಅನ್ನು ಪ್ರೇರೇಪಿಸುವುದು. ಸಮಗ್ರ ಮಾರ್ಗದರ್ಶನ. ಇನ್ಸ್ಟ್ರಕ್ಟರ್ ಸಮಗ್ರ ಮಾರ್ಗದರ್ಶನ ಮತ್ತು ಸೂಚನೆಯನ್ನು ಒದಗಿಸುವ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಿಗದಿತ ತರಬೇತಿ ಕಾರ್ಯಕ್ರಮದ ಮೂಲಕ ಟ್ರೈನೀಸ್ ಪ್ರಗತಿ ಹೊಂದುವುದನ್ನು ಇದು ಖಚಿತಪಡಿಸುತ್ತದೆ. ಇದು ಜ್ಞಾನವನ್ನು ನೀಡುವುದು ಮಾತ್ರವಲ್ಲದೆ ಮಾರ್ಗದರ್ಶನ ನೀಡುವುದು, ಪ್ರೇರೇಪಿಸುವುದು ಮತ್ತು ಪ್ರತಿಯೊಬ್ಬ ಕಲಿಯುವವರ ಅನನ್ಯ ಅಗತ್ಯಗಳು ಮತ್ತು ಸವಾಲುಗಳನ್ನು ಪರಿಹರಿಸಲು ಸುಲಭವಾಗಿ ಲಭ್ಯವಿರುತ್ತದೆ. ಕಾರ್ಯಕ್ಷಮತೆಯ ಮೌಲ್ಯಮಾಪನ ಮತ್ತು ಬೆಂಬಲ. ಇನ್ಸ್ಟ್ರಕ್ಟರ್ನ ಪಾತ್ರದ ನಿರ್ಣಾಯಕ ಅಂಶವೆಂದರೆ ತರಬೇತಿ ಪಡೆದವರ ಕಾರ್ಯಕ್ಷಮತೆಯ ನಿರಂತರ ಮೌಲ್ಯಮಾಪನ ಮಾಡುವುದು. ಇನ್ಸ್ಟ್ರಕ್ಟರ್ ಅಗತ್ಯವಿರುವ ಗುಣಮಟ್ಟಕ್ಕಿಂತ ಕೆಳಗಿರುವ ಟ್ರೈನೀಸ್ಗಳನ್ನು ಗುರುತಿಸುತ್ತಾರೆ ಮತ್ತು ಸಹಾಯ ಮಾಡುತ್ತಾರೆ. ಅವರು ಹೆಚ್ಚುವರಿ ಬೆಂಬಲ, ವೈಯಕ್ತೀಕರಿಸಿದ ಪ್ರತಿಕ್ರಿಯೆ ಮತ್ತು ಹೆಣಗಾಡುತ್ತಿರುವ ಕಲಿಯುವವರಿಗೆ ಅಂತರವನ್ನು ಕಡಿಮೆ ಮಾಡಲು ಮತ್ತು ನಿರೀಕ್ಷಿತ ಮಟ್ಟದ ಪ್ರಾವೀಣ್ಯತೆಯನ್ನು ಸಾಧಿಸಲು ಸಹಾಯ ಮಾಡಲು ಹೆಚ್ಚುವರಿ ಸೂಚನೆಗಳನ್ನು ನೀಡುತ್ತಾರೆ. ವರ್ತನೆ ಅಭಿವೃದ್ಧಿ. ಯಶಸ್ವಿ ಕರಕುಶಲತೆಯು ತಾಂತ್ರಿಕ ಕೌಶಲ್ಯಗಳನ್ನು ಮೀರಿ ವಿಸ್ತರಿಸುತ್ತದೆ ಎಂದು ಬೋಧಕರು ಗುರುತಿಸುತ್ತಾರೆ. ಅವರು ಧನಾತ್ಮಕ ವರ್ತನೆಗಳನ್ನು ಸಕ್ರಿಯವಾಗಿ ಬೆಳೆಸುತ್ತಾರೆ, ಸುರಕ್ಷತೆ, ಶ್ರದ್ಧೆ ಮತ್ತು ನೈತಿಕ ಕೆಲಸದ ಅಭ್ಯಾಸಗಳಿಗೆ ಬದ್ಧತೆಯನ್ನು ಒತ್ತಿ ಹೇಳುತ್ತಾರೆ. ಈ ಮೌಲ್ಯಗಳನ್ನು ಹುಟ್ಟುಹಾಕುವ ಮೂಲಕ ಇನ್ಸ್ಟ್ರಕ್ಟರ್ ಟ್ರೈನೀಸ್ಗಳ ಸಮಗ್ರ ಅಭಿವೃದ್ಧಿಗೆ ಕೊಡುಗೆ ನೀಡುತ್ತಾರೆ. ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸುವುದು. ಟ್ರೈನೀಸ್ರಲ್ಲಿ ಹಲವಾರು ಸಕಾರಾತ್ಮಕ ಅಭ್ಯಾಸಗಳನ್ನು ಪೋಷಿಸುವಲ್ಲಿ ಇನ್ಸ್ಟ್ರಕ್ಟರ್ ಪ್ರಮುಖ ಪಾತ್ರವಹಿಸುತ್ತಾರೆ. ಈ ಪಾತ್ರದ ಒಂದು ಮಹತ್ವದ ಅಂಶವು ಕಾರ್ಯಾಗಾರದ ಸುರಕ್ಷತಾ ಪ್ರೋಟೋಕಾಲ್ಗಳ ಪ್ರಚಾರವನ್ನು ಒಳಗೊಂಡಿರುತ್ತದೆ. ಟ್ರೈನೀಸ್ ಚೆನ್ನಾಗಿ ಪರಿಣತರಾಗಿದ್ದಾರೆ ಮತ್ತು ಸುರಕ್ಷತಾ ಮಾರ್ಗಸೂಚಿಗಳನ್ನು ನಿರಂತರವಾಗಿ ಅನುಸರಿಸುತ್ತಾರೆ ಎಂದು ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿಯನ್ನು ಇನ್ಸ್ಟ್ರಕ್ಟರ್ ತೆಗೆದುಕೊಳ್ಳುತ್ತಾರೆ. ಇದು ಉಪಕರಣಗಳು ಮತ್ತು ಸಲಕರಣೆಗಳ ಸರಿಯಾದ ಬಳಕೆಯ ಬಗ್ಗೆ ವ್ಯಕ್ತಿಗಳಿಗೆ ಶಿಕ್ಷಣ ನೀಡುವುದನ್ನು ಒಳಗೊಂಡಿರುತ್ತದೆ. ರಕ್ಷಣಾತ್ಮಕ ಗೇರುಗಳ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಜಾಗರೂಕತೆ ಹಾಗೂ ಜವಾಬ್ದಾರಿಯ ಸಂಸ್ಕೃತಿಯನ್ನು ಹುಟ್ಟುಹಾಕುತ್ತದೆ. ಇದಲ್ಲದೆ ಇನ್ಸ್ಟ್ರಕ್ಟರ್ ಪರಿಶಿಕ್ಷಣಾರ್ಥಿಗಳ ಸಮಯ ಪ್ರಜ್ಞೆಯ ಬೆಳವಣಿಗೆಯನ್ನು ಸಕ್ರಿಯವಾಗಿ ಪ್ರೋತ್ಸಾಹಿಸುತ್ತಾರೆ. ಕಾರ್ಯಾಗಾರಗಳು ಮತ್ತು ತರಗತಿಗಳಿಗೆ ಸಮಯಕ್ಕೆ ಸರಿಯಾಗಿ ಆಗಮಿಸುವ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಲಾಗುತ್ತದೆ. ಶಿಸ್ತು ಮತ್ತು ವೃತ್ತಿಪರತೆಯ ಪ್ರಜ್ಞೆಯನ್ನು ಹುಟ್ಟುಹಾಕುತ್ತದೆ. ಇನ್ಸ್ಟ್ರಕ್ಟರ್ ಪರಿಣಾಮಕಾರಿ ಸಮಯ ನಿರ್ವಹಣಾ ಅಭ್ಯಾಸಗಳನ್ನು ಹುಟ್ಟುಹಾಕಲು ಸಹ ಗಮನಹರಿಸುತ್ತಾರೆ. ಸಮಯ ನಿರ್ವಹಣೆಯು ಭವಿಷ್ಯದ ವೃತ್ತಿಜೀವನದಲ್ಲಿ ಯಶಸ್ಸಿಗೆ ನಿರ್ಣಾಯಕವಾಗಿದೆ. ಕಾರ್ಯಾಗಾರ ಅಥವಾ ತರಗತಿಯ ಸೆಟ್ಟಿಂಗ್ಗಳನ್ನು ಮೀರಿ ವಿಸ್ತರಿಸುತ್ತದೆ. ಇನ್ಸ್ಟ್ರಕ್ಟರ್ ಕಾರ್ಯಗಳನ್ನು ಆದ್ಯತೆ ನೀಡಲು, ವಾಸ್ತವಿಕ ಗುರಿಗಳನ್ನು ಹೊಂದಿಸಲು ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ತಂತ್ರಗಳನ್ನು ಅಭಿವೃದ್ಧಿಪಡಿಸಲು ಟ್ರೈನೀಸ್ಗೆ ಮಾರ್ಗದರ್ಶನ ನೀಡಬಹುದು.
ಈ ಅಭ್ಯಾಸಗಳು ಕಲಿಕೆಯ ವಾತಾವರಣವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಅವರ ಭವಿಷ್ಯದ ವೃತ್ತಿಜೀವನದಲ್ಲಿ ಯಶಸ್ಸಿಗೆ ಪರಿಶಿಕ್ಷಣಾರ್ಥಿಗಳನ್ನು ಸಿದ್ಧಪಡಿಸುತ್ತದೆ. ಆಡಳಿತದ ಕಡೆಗೆ ಜವಾಬ್ದಾರಿ, ನಿಷ್ಠೆ ಮತ್ತು ಪ್ರಾಮಾಣಿಕತೆ. ಇನ್ಸ್ಟ್ರಕ್ಟರ್ ಆಡಳಿತದೊಂದಿಗೆ ತಮ್ಮ ಸಂವಾದದಲ್ಲಿ ನಿಷ್ಠೆ ಮತ್ತು ಪ್ರಾಮಾಣಿಕತೆಯ ತತ್ವಗಳನ್ನು ಎತ್ತಿ ಹಿಡಿಯಬೇಕೆಂದು ನಿರೀಕ್ಷಿಸಲಾಗಿದೆ. ಇದು ಸಾಂಸ್ಥಿಕ ನೀತಿಗಳಿಗೆ ಬದ್ಧವಾಗಿರುವುದನ್ನು ಮಾತ್ರವಲ್ಲದೆ ಸಂಸ್ಥೆಯ ಧ್ಯೇಯ ಮತ್ತು ದೃಷ್ಟಿಗೆ ದೃಢವಾದ ಬದ್ಧತೆಯನ್ನು ಒಳಗೊಂಡಿರುತ್ತದೆ. ಇಂಟರ್ಪ್ರಿಟರ್ ಮತ್ತು ಕಮ್ಯುನಿಕೇಟರ್. ಇನ್ಸ್ಟ್ರಕ್ಟರ್ ಸಂಸ್ಥೆಯ ಕಾರ್ಯನೀತಿಗಳ ವ್ಯಾಖ್ಯಾನಕಾರರು ಮತ್ತು ಸಂವಹನಕಾರರು. ಈ ನೀತಿಗಳನ್ನು ಟ್ರೈನೀಸ್ ಪಡೆಯುವವರಿಗೆ ಪರಿಣಾಮಕಾರಿಯಾಗಿ ತಿಳಿಸಲಾಗಿದೆ ಎಂದು ಇನ್ಸ್ಟ್ರಕ್ಟರ್ ಖಚಿತಪಡಿಸಿಕೊಳ್ಳಬೇಕು. ಸಂಸ್ಥೆಯ ಮಾರ್ಗಸೂಚಿಗಳೊಂದಿಗೆ ತಿಳುವಳಿಕೆ, ಅನುಸರಣೆ ಮತ್ತು ಹೊಂದಾಣಿಕೆಯನ್ನು ಉತ್ತೇಜಿಸಬೇಕು. ಸಮರ್ಥ ಸಂಪನ್ಮೂಲ ಬಳಕೆ. ಇನ್ಸ್ಟ್ರಕ್ಟರ್ ಜವಾಬ್ದಾರಿಯುತ ವಸ್ತು ನಿರ್ವಹಣೆಯನ್ನು ಅಭ್ಯಾಸ ಮಾಡುವ ಮೂಲಕ ವ್ಯರ್ಥವನ್ನು ತಪ್ಪಿಸಬೇಕು. ಸಂಪನ್ಮೂಲಗಳನ್ನು ಸಮರ್ಥವಾಗಿ ಮತ್ತು ಆರ್ಥಿಕವಾಗಿ ಬಳಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುವುದು, ಹೆಚ್ಚುವರಿ ವಿಲೇವಾರಿ ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡುವುದು. ಶಕ್ತಿ ಸಮರ್ಥ ಅಭ್ಯಾಸಗಳನ್ನು ಅನುಷ್ಠಾನಗೊಳಿಸುವುದು, ಜವಾಬ್ದಾರಿಯುತ ನೀರಿನ ಬಳಕೆಯನ್ನು ಪ್ರೋತ್ಸಾಹಿಸುವುದು ಮತ್ತು ವಿದ್ಯುತ್ ಉಳಿಸುವ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು ಶೈಕ್ಷಣಿಕ ಸೌಲಭ್ಯಗಳ ಒಟ್ಟಾರೆ ಸುಸ್ಥಿರತೆಗೆ ಕೊಡುಗೆ ನೀಡುತ್ತದೆ. ಇನ್ಸ್ಟ್ರಕ್ಟರ್ ಈ ಉಪಕ್ರಮಗಳಿಗೆ ವಕೀಲರಾಗಿ ಸೇವೆ ಸಲ್ಲಿಸಬಹುದು. ಸಂಸ್ಥೆಯೊಳಗೆ ಸಂಪನ್ಮೂಲ ಸಂರಕ್ಷಣೆಗೆ ಸಮಗ್ರ ವಿಧಾನವನ್ನು ಉತ್ತೇಜಿಸಬಹುದು. ಶಿಸ್ತನ್ನು ಕಾಪಾಡಿಕೊಳ್ಳುವುದು ಮತ್ತು ಘಟನೆಗಳನ್ನು ವರದಿ ಮಾಡುವುದು. ಇನ್ಸ್ಟ್ರಕ್ಟರ್ ಶೈಕ್ಷಣಿಕ ಪರಿಸರದೊಳಗೆ ಶಿಸ್ತಿನ ನಿರ್ವಹಣೆಯನ್ನು ವಹಿಸುತ್ತಾರೆ. ಅವರು ತರಗತಿಯ ನಿಯಮಗಳು ಮತ್ತು ಮಾನದಂಡಗಳನ್ನು ಸ್ಥಾಪಿಸುತ್ತಾರೆ ಮತ್ತು ಜಾರಿಗೊಳಿಸುತ್ತಾರೆ. ಕಲಿಕೆಗೆ ಗೌರವಯುತ ಮತ್ತು ಉತ್ಪಾದಕ ವಾತಾವರಣವನ್ನು ಉತ್ತೇಜಿಸುತ್ತಾರೆ. ಹೆಚ್ಚುವರಿಯಾಗಿ, ಸಂಸ್ಥೆಯ ಯೋಗಕ್ಷೇಮ, ಸುರಕ್ಷತೆ ಅಥವಾ ದಕ್ಷ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ಘಟನೆಗಳ ಆಡಳಿತಕ್ಕೆ ತಕ್ಷಣವೇ ತಿಳಿಸುವ ಮೂಲಕ ಘಟನೆ ವರದಿ ಮಾಡುವಿಕೆಯಲ್ಲಿ ಇನ್ಸ್ಟ್ರಕ್ಟರ್ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ. ಕೈಗಾರಿಕೆಗಳ ಕಡೆಗೆ ಜವಾಬ್ದಾರಿ. ಪ್ರೋಗ್ರಾಂ ಸುಧಾರಣೆಗಳನ್ನು ಸೂಚಿಸಿ ನಿರಂತರವಾಗಿ ವಿಕಸನಗೊಳ್ಳುತ್ತಿರುವ ಕೈಗಾರಿಕಾ ಭೂದೃಶ್ಯದೊಂದಿಗೆ ಹೊಂದಿಕೆಯಾಗುವಂತೆ ತರಬೇತಿ ಕಾರ್ಯಕ್ರಮದಲ್ಲಿ ಬದಲಾವಣೆಗಳನ್ನು ಸೂಚಿಸುವ ಮತ್ತು ಅನುಷ್ಠಾನಗೊಳಿಸುವಲ್ಲಿ ಇನ್ಸ್ಟ್ರಕ್ಟರ್ ನಿರ್ಣಾಯಕ ಪಾತ್ರವನ್ನು ಹೊಂದಿದ್ದಾರೆ. ಪ್ರಸ್ತುತ ಮತ್ತು ಭವಿಷ್ಯದ ಬೇಡಿಕೆಗಳನ್ನು ಪೂರೈಸಲು ಹೊಸ ಅಭ್ಯಾಸಗಳು, ತಂತ್ರಜ್ಞಾನಗಳು ಮತ್ತು ಉದ್ಯಮದ ಅವಶ್ಯಕತೆಗಳಿಗೆ ಹೊಂದಿಕೊಳ್ಳುವುದನ್ನು ಇದು ಒಳಗೊಂಡಿದೆ. ಮಾಹಿತಿಯಲ್ಲಿರಿ. ಇನ್ಸ್ಟ್ರಕ್ಟರ್ ತಂತ್ರಜ್ಞಾನ, ಉಪಕರಣಗಳು ಮತ್ತು ಕೈಗಾರಿಕೆಗಳಲ್ಲಿ ಬಳಸುವ ವಸ್ತುಗಳ ಇತ್ತೀಚಿನ ಪ್ರಗತಿಗಳ ಬಗ್ಗೆ ತಮ್ಮನ್ನು ತಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈ ಜ್ಞಾನವು ಟ್ರೈನೀಸ್ಗಳನ್ನು ಅತ್ಯಂತ ನವೀಕೃತ ಕೌಶಲ್ಯ ಮತ್ತು ಅಭ್ಯಾಸಗಳೊಂದಿಗೆ ಸಜ್ಜುಗೊಳಿಸಲು ಅವರಿಗೆ ಅಧಿಕಾರ ನೀಡುತ್ತದೆ. ಕೈಗಾರಿಕೆಗಳೊಂದಿಗೆ ಸಂಪರ್ಕ. ಇನ್ಸ್ಟ್ರಕ್ಟರ್ ಕ್ಷೇತ್ರ ಭೇಟಿಗಳ ಮೂಲಕ ಮತ್ತು ಟ್ರೈನೀಸ್ಗಳ ನಿಯೋಜನೆಗಳ ಮೂಲಕ ಕೈಗಾರಿಕಾ ಪಾಲುದಾರರೊಂದಿಗೆ ಬಲವಾದ ಸಂಪರ್ಕಗಳನ್ನು ಸಕ್ರಿಯವಾಗಿ ಸ್ಥಾಪಿಸಬೇಕು ಮತ್ತು ನಿರ್ವಹಿಸಬೇಕು. ಈ ಸಹಯೋಗಗಳು ಟ್ರೈನೀಸ್ಗಳ ಪ್ರಾಯೋಗಿಕ ಮಾನ್ಯತೆಯನ್ನು ಹೆಚ್ಚಿಸುತ್ತವೆ ಮತ್ತು ತರಗತಿಯ ಕಲಿಕೆಗೆ ಪೂರಕವಾದ ನೈಜ ಪ್ರಪಂಚದ ಅನುಭವವನ್ನು ನೀಡುತ್ತವೆ. ಸಮಾಜ ಮತ್ತು ರಾಷ್ಟ್ರದ ಕಡೆಗೆ ಜವಾಬ್ದಾರಿ. ನಾಗರಿಕ ಕರ್ತವ್ಯದ ಪ್ರಜ್ಞೆಯನ್ನು ಬೆಳೆಸುವುದು. ಇನ್ಸ್ಟ್ರಕ್ಟರ್ ಟ್ರೈನೀಸ್ಗಳಲ್ಲಿ ನಾಗರಿಕ ಜವಾಬ್ದಾರಿಯ ಪ್ರಜ್ಞೆಯನ್ನು ಮೂಡಿಸಲು ಸಹಾಯ ಮಾಡುತ್ತಾರೆ. ಸಮಾಜಕ್ಕೆ ಧನಾತ್ಮಕವಾಗಿ ಕೊಡುಗೆ ನೀಡುವಲ್ಲಿ ಅವರ ಪಾತ್ರದ ಬಗ್ಗೆ ಅವರಿಗೆ ಅರಿವು ಮೂಡಿಸುತ್ತಾರೆ. ಕಾನೂನುಗಳು ಮತ್ತು ನಿಬಂಧನೆಗಳನ್ನು ಗೌರವಿಸುವ ಮತ್ತು ಸಮುದಾಯ ಸೇವೆಯಲ್ಲಿ ಭಾಗವಹಿಸುವ ಪ್ರಾಮುಖ್ಯತೆಯನ್ನು ಬೋಧಿಸುವುದನ್ನು ಇದು ಒಳಗೊಂಡಿದೆ. ರಾಷ್ಟ್ರ ನಿರ್ಮಾಣದ ಮನಸ್ಥಿತಿಯನ್ನು ಬೆಳೆಸುವುದು. ಇನ್ಸ್ಟ್ರಕ್ಟರ್ ಟ್ರೈನೀಸ್ಗಳಿಗೆ ಸಮಾಜದಿಂದ ಪ್ರಯೋಜನಗಳನ್ನು ಪಡೆಯುವಂತೆಯೇ ಅವರಿಗೆ ಹಿಂದಿರುಗಿಸುವ ಕರ್ತವ್ಯವೂ ಇದೆ ಎಂದು ಅರಿತುಕೊಳ್ಳಲು ಮಾರ್ಗದರ್ಶನ ನೀಡುತ್ತಾರೆ. ಸಮಾಜವನ್ನು ಕಟ್ಟುವುದು ಅಂತಿಮವಾಗಿ ರಾಷ್ಟ್ರವನ್ನು ನಿರ್ಮಿಸುವುದು. ಇನ್ಸ್ಟ್ರಕ್ಟರ್ ಟ್ರೈನೀಸ್ಗಳಿಗೆ ಬಲವಾದ ಮತ್ತು ಹೆಚ್ಚು ಸಮೃದ್ಧ ರಾಷ್ಟ್ರವನ್ನು ನಿರ್ಮಿಸಲು ಜವಾಬ್ದಾರಿಯ ಪ್ರಜ್ಞೆಯನ್ನು ಬೆಳೆಸಲು ಸಹಾಯ ಮಾಡುತ್ತಾರೆ. ಕೊನೆಯಲ್ಲಿ,
ಸಮಾಜ ಮತ್ತು ರಾಷ್ಟ್ರದ ಕಡೆಗೆ ಇನ್ಸ್ಟ್ರಕ್ಟರ್ ಜವಾಬ್ದಾರಿ ಪಠ್ಯಪುಸ್ತಕಗಳನ್ನು ಮೀರಿದೆ. ಇದು ಧನಾತ್ಮಕ ಬದಲಾವಣೆಯ ಏಜೆಂಟ್ಗಳಾಗಿ ತರಬೇತಿ ಪಡೆಯುವವರಿಗೆ ಅಧಿಕಾರ ನೀಡುವುದು. ತನ್ನ ಕಡೆಗೆ ಜವಾಬ್ದಾರಿ. ಪ್ರಾಮಾಣಿಕತೆ. ಮನಸ್ಸನ್ನು ರೂಪಿಸುವ ಮತ್ತು ಕಲಿಯುವವರಿಗೆ ಮಾರ್ಗದರ್ಶನ ನೀಡುವ ಪ್ರಮುಖ ಕಾರ್ಯವನ್ನು ಇನ್ಸ್ಟ್ರಕ್ಟರಿಗೆ ವಹಿಸಲಾಗಿದೆ. ಇದಕ್ಕೆ ವೃತ್ತಿಯ ಕಡೆಗೆ ಅಚಲವಾದ ಪ್ರಾಮಾಣಿಕತೆಯ ಅಗತ್ಯವಿರುತ್ತದೆ. ವೈಯಕ್ತಿಕ ಅಭಿವೃದ್ಧಿ. ಇನ್ಸ್ಟ್ರಕ್ಟರ್ ಕೇವಲ ಜ್ಞಾನದ ರವಾನೆದಾರರಲ್ಲ, ಆದರೆ ಆದರ್ಶಪ್ರಾಯರು. ಅವರು ತಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಉದ್ದೇಶಪೂರ್ವಕ ಮತ್ತು ನಿರಂತರ ಪ್ರಯತ್ನಗಳನ್ನು ತೆಗೆದುಕೊಳ್ಳುತ್ತಾರೆ. ನಾಯಕತ್ವ, ಪರಾನುಭೂತಿ ಮತ್ತು ಹೊಂದಾಣಿಕೆಯ ಗುಣಗಳನ್ನು ಪ್ರದರ್ಶಿಸುತ್ತಾರೆ. ಹಿತಕರವಾದ ನಡತೆಗಳನ್ನು ಬೆಳೆಸುವುದು. ಇನ್ಸ್ಟ್ರಕ್ಟರ್ ಕಲಿಕೆಯ ಪರಿಸರದ ಮೇಲೆ ಅವರ ನಡವಳಿಕೆಯ ಪ್ರಭಾವವನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಅವರು ತಮ್ಮ ಟ್ರೈನೀಸ್ ಮತ್ತು ಗೆಳೆಯರಲ್ಲಿ ಗೌರವ ಹಾಗೂ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಆಹ್ಲಾದಕರ ನಡವಳಿಕೆಗಳನ್ನು ಬೆಳೆಸಲು ಆದ್ಯತೆ ನೀಡುತ್ತಾರೆ. ವೃತ್ತಿಯ ಘನತೆ. ಶಿಕ್ಷಕ ವೃತ್ತಿಯ ಘನತೆಯನ್ನು ಎತ್ತಿಹಿಡಿಯಲು ಇನ್ಸ್ಟ್ರಕ್ಟರ್ ಮನಸ್ಸು ಮಾಡುತ್ತಾರೆ. ಅವರು ಟಾರ್ಚ್ ಬೇರರ್ಗಳಾಗಿ ಸೇವೆ ಸಲ್ಲಿಸುತ್ತಾರೆ, ನಡವಳಿಕೆ ಮತ್ತು ವೃತ್ತಿಪರತೆಯ ಉನ್ನತ ಗುಣಮಟ್ಟವನ್ನು ಹೊಂದಿಸುತ್ತಾರೆ. ಆರೋಗ್ಯ ಮತ್ತು ಜ್ಞಾನ. ಕೆಲಸದ ದೈಹಿಕ ಮತ್ತು ಮಾನಸಿಕ ಬೇಡಿಕೆಗಳನ್ನು ಪೂರೈಸಲು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಪ್ರಾಮುಖ್ಯತೆಯನ್ನು ಇನ್ಸ್ಟ್ರಕ್ಟರ್ ಗುರುತಿಸುತ್ತಾರೆ. ಸಮಯ ನಿರ್ವಹಣೆ. ಪರಿಣಾಮಕಾರಿ ಸಮಯ ನಿರ್ವಹಣೆಯು ಅವರ ಕೆಲಸದ ಹೊರೆಯನ್ನು ಸಮತೋಲನಗೊಳಿಸಲು ಪ್ರಮುಖವಾಗಿದೆ. ಇನ್ಸ್ಟ್ರಕ್ಟರ್ ಕಾರ್ಯಗಳಿಗೆ ಆದ್ಯತೆ ನೀಡಬೇಕು ಮತ್ತು ತಮ್ಮ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸಬೇಕು. ಪರಿಣಾಮಕಾರಿ ಸಮಯ ನಿರ್ವಹಣೆಯು ಪಾಠಯೋಜನೆ, ಶ್ರೇಣೀಕರಣ, ಆಡಳಿತಾತ್ಮಕ ಕಾರ್ಯಗಳು ಮತ್ತು ವೃತ್ತಿಪರ ಅಭಿವೃದ್ಧಿ ಸೇರಿದಂತೆ ವಿವಿಧ ಜವಾಬ್ದಾರಿಗಳನ್ನು ಒಳಗೊಂಡಿರುವ ರಚನಾತ್ಮಕ ವೇಳಾಪಟ್ಟಿಯನ್ನು ರಚಿಸುವುದನ್ನು ಒಳಗೊಂಡಿರುತ್ತದೆ. ಇನ್ಸ್ಟ್ರಕ್ಟರ್ ತಮ್ಮ ದೈನಂದಿನ, ಸಾಪ್ತಾಹಿಕ ಮತ್ತು ಮಾಸಿಕ ಚಟುವಟಿಕೆಗಳನ್ನು ಸಂಘಟಿಸಲು ಕ್ಯಾಲೆಂಡರ್ಗಳು, ಯೋಜಕರು ಅಥವಾ ಡಿಜಿಟಲ್ ಶೆಡ್ಯೂಲಿಂಗ್ ಅಪ್ಲಿಕೇಶನ್ಗಳಂತಹ ಪರಿಕರಗಳನ್ನು ಬಳಸಬಹುದು. ಬೋಧನೆಯ ಉತ್ಸಾಹ. ಇನ್ಸ್ಟ್ರಕ್ಟರ್ ಬೋಧನೆಗಾಗಿ ನಿಜವಾದ ಉತ್ಸಾಹವನ್ನು ಬೆಳೆಸುತ್ತಾರೆ. ಅವರ ಪಾಠಗಳನ್ನು ಉತ್ಸಾಹ ಹಾಗೂ ಸಮರ್ಪಣೆಯೊಂದಿಗೆ ತುಂಬುತ್ತಾರೆ. ವೃತ್ತಿಯ ಮೇಲಿನ ಅವರ ಪ್ರೀತಿಯು ಕೇವಲ ಸಾಂಕ್ರಾಮಿಕವಲ್ಲ, ಆದರೆ ಅವರ ಟ್ರೈನೀಸ್ಗಳಿಗೆ ಸ್ಫೂರ್ತಿಯ ಮೂಲವಾಗಿದೆ. ಆತ್ಮಾವಲೋಕನ. ನಿಯಮಿತ ಸ್ವಯಂ ಮೌಲ್ಯಮಾಪನ ಮತ್ತು ಅವರ ಬೋಧನಾ ವಿಧಾನಗಳು ಮತ್ತು ಪರಿಣಾಮಕಾರಿತ್ವವನ್ನು ಪ್ರತಿಬಿಂಬಿಸುವುದು ಸುಧಾರಣೆಗೆ ಅವಶ್ಯಕವಾಗಿದೆ. ಇನ್ಸ್ಟ್ರಕ್ಟರ್ ಪ್ರತಿಕ್ರಿಯೆ ಮತ್ತು ಸ್ವಯಂ ಸುಧಾರಣೆಗೆ ಸಿದ್ಧರಾಗಿರಬೇಕು. ವೃತ್ತಿಯ ಕಡೆಗೆ ಜವಾಬ್ದಾರಿ. ನಡೆಯುತ್ತಿರುವ ಜ್ಞಾನ ಮತ್ತು ಕೌಶಲ್ಯವರ್ಧನೆ. ಶಿಕ್ಷಣದ ಕ್ರಿಯಾತ್ಮಕ ಸ್ವರೂಪವನ್ನು ಇನ್ಸ್ಟ್ರಕ್ಟರ್ ಅರ್ಥಮಾಡಿಕೊಳ್ಳುತ್ತಾರೆ. ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಹೆಚ್ಚಿಸಲು ಅವರು ನಿರಂತರವಾಗಿ ತಮ್ಮ ಜ್ಞಾನವನ್ನು ನವೀಕರಿಸುತ್ತಾರೆ ಮತ್ತು ತಮ್ಮ ಕೌಶಲ್ಯಗಳನ್ನು ಪರಿಷ್ಕರಿಸುತ್ತಾರೆ. ನವೀನ ತಂತ್ರಗಳು. ತರಬೇತಿ ಕಾರ್ಯಕ್ರಮಗಳನ್ನು ಗಣನೀಯವಾಗಿ ಹೆಚ್ಚಿಸುವ ನವೀನ ತಂತ್ರಗಳನ್ನು ಪರಿಚಯಿಸಲು ಇನ್ಸ್ಟ್ರಕ್ಟರ್ ಶ್ರಮಿಸುತ್ತಾರೆ. ಇದು ಒಳಗೊಂಡಿದೆ ನಾವೀನ್ಯತೆಯ ಕಡೆಗೆ ಧನಾತ್ಮಕ ವರ್ತನೆ. ಇನ್ಸ್ಟ್ರಕ್ಟರ್ ನವೀನ ಬೋಧನಾ ವಿಧಾನಗಳ ಬಗ್ಗೆ ಮುಕ್ತ ಮತ್ತು ಸಕಾರಾತ್ಮಕ ಮನೋಭಾವವನ್ನು ನಿರ್ವಹಿಸುತ್ತಾರೆ. ಕಲಿಕೆಯ ಅನುಭವವನ್ನು ಉನ್ನತೀಕರಿಸುವ ಹೊಸ ಆಲೋಚನೆಗಳು ಮತ್ತು ವಿಧಾನಗಳಿಗೆ ಅವರು ಗ್ರಹಿಸುತ್ತಾರೆ. ಸಂಶೋಧನೆಗಳ ಅಪ್ಲಿಕೇಶನ್. ಕೌಶಲ್ಯ ಪರಿಸರ ವ್ಯವಸ್ಥೆಯಲ್ಲಿನ ಅಭಿವೃದ್ಧಿಯ ಮಹತ್ವವನ್ನು ಇನ್ಸ್ಟ್ರಕ್ಟರ್ ಅರ್ಥಮಾಡಿಕೊಳ್ಳುತ್ತಾರೆ. ಅವರು ತಮ್ಮ ತರಬೇತಿ ವಿಧಾನಗಳಲ್ಲಿ ಪುರಾವೆ ಆಧಾರಿತ ಅಭ್ಯಾಸಗಳನ್ನು ಸೇರಿಸಿಕೊಂಡು ಸಂಶೋಧನೆಗಳ ಮೂಲಭೂತ ಮತ್ತು ಅನ್ವಯಗಳನ್ನು ಪರಿಶೀಲಿಸುತ್ತಾರೆ. ಹೊಸ ತಂತ್ರಗಳನ್ನು ಪರೀಕ್ಷಿಸುವುದು ಮತ್ತು ಕಾರ್ಯಗತಗೊಳಿಸುವುದು. ಹೊಸ ಪರೀಕ್ಷಿತ ತಂತ್ರಗಳನ್ನು ಪರೀಕ್ಷಿಸಲು ಮತ್ತು ಕಾರ್ಯಗತಗೊಳಿಸಲು ಇನ್ಸ್ಟ್ರಕ್ಟರ್ ಪೂರ್ವಭಾವಿಯಾಗಿದ್ದಾರೆ. ಅವರು ಉದಯೋನ್ಮುಖ ಶಿಕ್ಷಣ ಪ್ರವೃತ್ತಿಗಳೊಂದಿಗೆ ನವೀಕೃತವಾಗಿರುತ್ತಾರೆ, ತರಗತಿಯಲ್ಲಿ ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತಾರೆ. ಸ್ವಯಂ ಸುಧಾರಣೆಗಾಗಿ ಸ್ವಯಂ ಅಧ್ಯಯನ. ಇನ್ಸ್ಟ್ರಕ್ಟರ್ ತಮ್ಮ ಸ್ವಂತ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಸ್ವಯಂ ಅಧ್ಯಯನ ಸಾಮಗ್ರಿಗಳನ್ನು ಬಳಸಿಕೊಳ್ಳುತ್ತಾರೆ. ಉತ್ಪಾದಕ ಕಲಿಕೆಯ ತತ್ವಗಳು. ಇನ್ಸ್ಟ್ರಕ್ಟರ್ ಉತ್ಪಾದಕ ಕಲಿಕೆಗೆ ಸಹಾಯ ಮಾಡುವ ವಿವಿಧ ತತ್ವಗಳು ಮತ್ತು ಅಂಶಗಳನ್ನು ಗುರುತಿಸುತ್ತಾರೆ. ಅವರು
ಈ ಜ್ಞಾನವನ್ನು ಪಠ್ಯ ಸಾಮಗ್ರಿಗಳು ಮತ್ತು ಬೋಧನಾ ತಂತ್ರಗಳನ್ನು ಚಿಂತನಶೀಲವಾಗಿ ರೂಪಿಸಲು ಬಳಸುತ್ತಾರೆ. ಕಲಿಕೆಯು ಅರ್ಥಪೂರ್ಣ ಮತ್ತು ಪರಿಣಾಮಕಾರಿಯಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಇನ್ಸ್ಟ್ರಕ್ಟರ್ ಪರಿಕಲ್ಪನೆಗಳನ್ನು ಅನ್ವಯಿಸಲು, ಮಾಹಿತಿಯನ್ನು ವಿಶ್ಲೇಷಿಸಲು ಮತ್ತು ಸ್ವತಂತ್ರವಾಗಿ ಸಮಸ್ಯೆಗಳನ್ನು ಪರಿಹರಿಸಲು ವಿದ್ಯಾರ್ಥಿಗಳನ್ನು ಪ್ರೇರೇಪಿಸುವ ಚಟುವಟಿಕೆಗಳು ಮತ್ತು ಕಾರ್ಯಯೋಜನೆಗಳನ್ನು ವಿನ್ಯಾಸಗೊಳಿಸುತ್ತಾರೆ. ಇನ್ಸ್ಟ್ರಕ್ಟರ್ ಯೋಜನೆಗಳಲ್ಲಿ ಒಟ್ಟಾಗಿ ಕೆಲಸ ಮಾಡಲು, ಒಳನೋಟಗಳನ್ನು ಹಂಚಿಕೊಳ್ಳಲು ಮತ್ತು ಚರ್ಚೆಗಳಲ್ಲಿ ತೊಡಗಿಸಿಕೊಳ್ಳಲು ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಮೂಲಕ ಸಹಯೋಗದ ಕಲಿಕೆಯನ್ನು ಉತ್ತೇಜಿಸುತ್ತಾರೆ. ಪೋಷಕರ ಕಡೆಗೆ ಜವಾಬ್ದಾರಿ. ಸಮಗ್ರ ನವೀಕರಣಗಳನ್ನು ಒದಗಿಸುವುದು. ಇನ್ಸ್ಟ್ರಕ್ಟರ್ ತಮ್ಮ ಟ್ರೈನೀಸ್ಗಳ ಪ್ರಗತಿ ಮತ್ತು ಅಗತ್ಯವಿದ್ದಲ್ಲಿ ನ್ಯೂನತೆಗಳ ಬಗ್ಗೆ ಪೋಷಕರಿಗೆ ಚೆನ್ನಾಗಿ ತಿಳಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಟ್ರೈನೀಸ್ ಶೈಕ್ಷಣಿಕ ಪ್ರಯಾಣದ ಕುರಿತು ಪೋಷಕರಿಗೆ ಮಾಹಿತಿ ನೀಡಲು ಇನ್ಸ್ಟ್ರಕ್ಟರ್ ಪ್ರಗತಿ ವರದಿಗಳು, ಪೋಷಕ ಶಿಕ್ಷಕರ ಸಮ್ಮೇಳನಗಳು ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಂತಹ ವಿವಿಧ ಚಾನೆಲ್ಗಳನ್ನು ಬಳಸಿಕೊಳ್ಳಬಹುದು. ಮಾರ್ಗದರ್ಶಿ ವೃತ್ತಿ ನಿರ್ಧಾರಗಳು. ಇನ್ಸ್ಟ್ರಕ್ಟರ್ ತಮ್ಮ ಟ್ರೈನೀಸ್ಗಳ ಭವಿಷ್ಯದ ವೃತ್ತಿ ಜೀವನದ ಬಗ್ಗೆ ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಪೋಷಕರಿಗೆ ಅಮೂಲ್ಯವಾದ ಮಾರ್ಗದರ್ಶನವನ್ನು ನೀಡುತ್ತಾರೆ. ಮುಕ್ತ ಸಂವಹನ ಚಾನೆಲ್ಗಳ ಮೂಲಕ ಇನ್ಸ್ಟ್ರಕ್ಟರ್ ತಮ್ಮ ತರಬೇತಿದಾರರು ಪ್ರದರ್ಶಿಸುವ ಶೈಕ್ಷಣಿಕ ಸಾಮರ್ಥ್ಯ ಮತ್ತು ಆಸಕ್ತಿಯ ಕ್ಷೇತ್ರಗಳನ್ನು ಚರ್ಚಿಸಲು ಪೋಷಕರೊಂದಿಗೆ ತೊಡಗುತ್ತಾರೆ. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನಾವು ಕಲಿತದ್ದು ಬೋಧಕನ ಜವಾಬ್ದಾರಿಗಳು, ಕಲಿಯುವವರು, ಆಡಳಿತ, ಕೈಗಾರಿಕೆಗಳು, ಸಮಾಜ ಮತ್ತು ರಾಷ್ಟ್ರ, ಅವನೇ ಅವಳೇ, ವೃತ್ತಿ, ಪೋಷಕರು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.